ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನಿಮಗೆ ನಿಮಗೆ ಬೆಸ್ಟ್ ಕರಿಯರ್ ಯಾವುದು ಅನ್ನೋದ್ರ ಮೇಲೆ ರೀಡಿಂಗ್ ಮಾಡ್ತಾ ಬರ್ತೀನಿ. ಮೇ ಬಿ ಎಂಟೈರ್ ರೀಡಿಂಗ್ ಬಂದ್ಬಿಟ್ಟು 2 ಪೈಲ್ಸಲ್ಲಿ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಪೈಲ್ 1 ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್, ಮತ್ತು ಎರಡನೇ ಪೈಲ್ ಬಂದ್ಬಿಟ್ಟು ಪೈಲ್ 2 ಸಿಟ್ರಿನ್ ಕ್ರಿಸ್ಟಲ್. ಸೊ ನೀವು ಪಾಸ್ ಮಾಡಿ ಆರಾಮ್ಸೆ ಟೈಮ್ ತೊಗೊಂಡು ಕ್ರಿಸ್ಟಲ್ನ ಚೂಸ್ ಮಾಡಿ. ಅರ್ಥ ಆಯ್ತಾ? ಇವಾಗ ಮೊದಲನೇ ಪೈಲ್ 1ಇಂದ ಶುರು ಮಾಡೋಣ ನಿಮ್ಮ ರೀಡಿಂಗ್. ಹಾಯ್ ಪೈಲ್ 1, ಇವಾಗ ನಿಮಗೆ ಬೆಸ್ಟ್ ಸೂಟೇಬಲ್ ಕರಿಯರ್ ಪಾತ್ ಯಾವುದು ಅದ್ರ ಮೇಲೆ ರೀಡಿಂಗ್ ಮಾಡ್ತೀನಿ. ಇದು 2 ಪಾರ್ಟಲ್ಲಿ ಮಾಡ್ತೀನಿ. ಮೊದಲನೇದಾಗಿ ನಿಮಗೆ ಬೆಸ್ಟ್ ಕರಿಯರ್ ಪಾತ್ಸ್ ಯಾವುದು ಮತ್ತು ಅಡಿಷ್ನಲ್ ಗೈಡೆನ್ಸ್ ಮೆಸೇಜಸ್ ಏನು ಬರಬೇಕು ಅನ್ನೋದ್ರ ಮೇಲೆ ಮಾಡ್ತಾ ಬರ್ತೀನಿ. ಅಂತ ಮೊದಲನೇದಾಗಿ ನಿಮ್ಮ ಬೆಸ್ಟ್ ಕರಿಯರ್ ಪಾತ್ ಯಾವುದಂತ ಮಾಡ್ತಾ ಬರೋಣ. ಓಕೆ, ಅಂತ ಗೈಸ್ಬೇಕು. ಪೈಲ್ 1ಗೆ ಬೆಸ್ಟ್ ಕರಿಯರ್ ಪಾತ್ ಆಪ್ಷನ್ಸ್ ಯಾವುದು? ಓಕೆ, ಓಕೆ, ಇನ್ನೊಂದು ಕಾರ್ಡ್ ಚೂಸ್ ಮಾಡೋಣ. ಓಹೋ, ತುಂಬ ಕಾರ್ಡ್ಸ್ ಬಂದಿದೆ. ಅದರಲ್ಲಿ ಒಂದು ಕಾರ್ಡ್ ಚೂಸ್ ಮಾಡೋಣ. ಓಕೆ, ಸೊ ಮೈ ಫ್ರೆಂಡ್ಸ್, ನಾನು ಏನು ಗಮನಿಸ್ತಾ ಇದ್ದೀನಿ ಅಂತ ಅಂದರೆ, ನಿಮಗೆ ಬೆಸ್ಟ್ ಕರಿಯರ್ ಆಪ್ಷನ್ ಯಾವುದು ಅಂತ ನನಗೆ ಫೀಲ್ ಆಗ್ತಿದೆ ಅಂತ ಅಂದರೆ, ನಿಮಗೆ ಮನಸಾರೆ ತುಂಬ ಕನೆಕ್ಟ್ ಆಗೋಂಥ ಒಂದು ಕರಿಯರ್ ಆಗಿರಬೇಕದು ಕರಿಯರ್ ಪಾತ್, ಆಯಿತಾ? ಮತ್ತು ನಿಮಗೆ ಚೈಲ್ಡ್ಹುಡ್ಡಿಂದನೇ ನಿಮ್ಗೆ ಈ ಪರ್ಟಿಕ್ಯುಲರ್ ಕರಿಯರ್ ಪಾತ್ ಮೇಲೆ ಹೋಗಬೇಕು ಅಂತಲೂ ಇರ್ಬೋದು ನಿಮಗೆ. ಅಂದರೆ ಮೇ ಬಿ ನೀವು ಚಿಕ್ಕವರಿಂದನೇ ನನಗೆ ಒಬ್ಬ ಸಿಂಗರ್ ಆಗಬೇಕು, ಡ್ಯಾನ್ಸರ್ ಆಗಬೇಕು, ಇಲ್ಲ ನಾನು ಯಾವುದಾದ್ರು ರೀತಿಯಲ್ಲಿ ಪೆಟ್ಸ್ಗೆ ಸರ್ವ್ ಮಾಡಬೇಕು, ಈ ಥರ ಏನಾದ್ರು ಒಂದು ನಿಮಗೆ ಚಿಕ್ಕವರಿಂದನೂ ಆಸೆ ಇರುತ್ತೆ ಡೆಫಿನೆಟ್ಲಿ. ಸೊ ನಾನು ಫಸ್ಟ್ ಥಿಂಗ್ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ನಿಮ್ಮ ರೈಟ್ ಕರಿಯರ್ ಪಾತ್ ಯಾವ್ದು ನಿಮ್ಗೆ ಬೆಸ್ಟ್ ಅಂತ ಚೂಸ್ ಮಾಡಬೇಕಂತಂದರೆ ಸ್ವಲ್ಪ ಸೆಲ್ಫ್ ರಿಫ್ಲೆಕ್ಷನ್ ಮಾಡಿ. ಅಂತಂದರೆ ಕುತ್ಕೊಂಡು ನೀವು ಚಿಕ್ಕವರಿಂದ ನಿಮಗೆ ಏನು ಖುಷಿಯಾಗಿ ನೀವು ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಅಂದರೆ, ಮೇ ಬಿ ನಿಮಗೆ ಯಾವ್ದಾದ್ರು ಒಂದು ಪ್ಯಾಷನೇಟ್ ಹಾಬಿ ಇರ್ಬೋದು. ಅಂದರೆ ನೀವು ತುಂಬ ಯಾವ್ದಾದ್ರು ಡ್ಯಾನ್ಸ್ ಮಾಡ್ತಾ ಇರ್ಬೋದು ನೀವು ಚಿಕ್ಕವರಿಂದನೂ, ಇಲ್ಲ ಅಂತಂದರೆ ನಿಮಗೆ ಪೆಟ್ಸ್ನ ನೋಡ್ಕೊಳ್ಳೋದಂದರೆ ತುಂಬ ಇಷ್ಟ ಇರ್ಬೋದು. ಇಲ್ಲ ಸ್ಪೆಷಲಿ ನಿಮಗೆ ನಾಯಿಗಳಂದರೆ ತುಂಬ ಇಷ್ಟ ಅಂತ ಅಂದ್ಕೊತೀನಿ. ಸೊ ನಿಮಗೆ ಪೆಟ್ಸ್ನ ಸಾಕಬೇಕು, ಪೆಟ್ಸ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ಐ ಫೀಲ್ ನಿಮಗೆ ಚಿಕ್ಕವರಿಂದ ಏನು ಹಾಬಿ ಪ್ಯಾಷನೇಟಾಗಿ ನಿಮಗೆ ಹಾರ್ಟ್ಫುಲಿ ಕನೆಕ್ಟೆಡ್ ಅನಿಸುತ್ತೆ ಅಲ್ಲ, ಆ ಕರಿಯರ್ ಪಾತ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಕುತ್ಕೊಂಡು ಜಸ್ಟ್ ಜರ್ನಲ್ ಮಾಡಿ. ಅಂತಂದರೆ ನಿಮಗೆ ಏನು ಚಿಕ್ಕವರಿಂದ ಏನು ಪ್ಯಾಷನೇಟಾಗಿ ಅಂದರೆ ನೀವು ಯಾರು ಏನು ಹೇಳೋದೇ ಬೇಡ, ನೀವೇ ಕೂತ್ಕೊಂಡು ಮಾಡ್ತೀರಾ, ಆ ಥರದ್ದು ಏನು ಕೆಲಸ ಮಾಡ್ತೀರಾ ನೀವು ಅಂತ ಸ್ವಲ್ಪ ಸೆಲ್ಫ್ ರಿಫ್ಲೆಕ್ಟ್ ಮಾಡಿ. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ ಟರ್ಮ್ಸ್ ಆಫ್ ಕರಿಯರ್ ಪಾತ್ ನಿಮಗೆ ಅದು ಎಮೋಷ್ನಲಿ ತುಂಬ ಕನೆಕ್ಟೆಡ್ ಅನಿಸ್ಬೇಕು. ಸೊ ಐ ಫೀಲ್ ನೀವು ತುಂಬ ಇಂಟ್ಯೂಟಿವ್ ವ್ಯಕ್ತಿ ಆಗಿರ್ಬೋದು. ಅಂದರೆ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಯೆಟ್ ಆ ಇಂಟ್ಯೂಷನ್ ಜೊತೆಗೆ ಲೈಕ್ ನಿಮಗೆ ತುಂಬ ಆಪ್ಷನ್ಸ್ ಸಹ ಇರ್ಬೋದು.
ಬಿಕಾಸ್ ನಿಮ್ಮ ಲಾಜಿಕಲ್ ರೀಸನಿಂಗು ಮತ್ತು ನಿಮ್ಮ ಹಾರ್ಟು ನಿಮ್ಮ ಮೈಂಡು ನಿಮಗೆ ಕಾನ್ಫ್ಲಿಕ್ಟಿಂಗ್ ಆಗ್ತಾ ಇರ್ಬೋದು, ಮತ್ತು ನಿಮಗೆ ತುಂಬ ಕರಿಯರ್ ಆಪ್ಷನ್ಸ್ ಇದೆ ಅಂತ ಅಂದ್ಕೊತೀನಿ. ಅಂದರೆ ನೀವು ತುಂಬ ಕನ್ಫ್ಯೂಸ್ ಆಗ್ತಿದ್ದೀರಾ ಯಾವುದು ಚೂಸ್ ಮಾಡೋದು ಯಾವುದು ಬೇಡ ಅಂತ. ನನ್ನ ಫಸ್ಟ್ ಗೈಡೆನ್ಸ್ ಬಂದ್ಬಿಟ್ಟು ಸ್ವಲ್ಪ ನಿಮ್ಮ ಓನ್ ಪ್ಯಾಟರ್ನ್ ಆಫ್ ಹಾಬೀಸ್ನ ಸ್ವಲ್ಪ ಸಮಾಧಾನ ಕೂತ್ಕೊಂಡು ಗಮನಿಸಿ. ಅಂದರೆ ನಿಮಗೆ ಎಮೋಷ್ನಲಿ ಯಾವುದು ತುಂಬ ಕನೆಕ್ಟೆಡ್ ಕರಿಯರ್ ಅನಿಸುತ್ತೋ ಸ್ವಲ್ಪ ರಿಸರ್ಚ್ ಮಾಡಿ ಮುಂದಕ್ಕೆ ಹೋಗಿ, ಫಸ್ಟ್ ಥಿಂಗ್ ನಾನು ಹೇಳೋದು. ಮತ್ತು ನಿಮಗೆ ಫಸ್ಟ್ ಥಿಂಗ್ ಹೀಲಿಂಗ್ ಕರಿಯರ್ಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಕರಿಯರ್ ಪಾತಲ್ಲಿ ನಿಮಗೆ ಚಾಲೆಂಜಿಂಗ್ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಂಥ ಕರಿಯರಲ್ಲಿ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ. ಅಂದರೆ ಒಂದು ಎಕ್ಸಾಂಪಲ್ ಕೊಡಬೇಕಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ ಕರಿಯರಲ್ಲೂ ಇರುತ್ತೆ. ನೀವು ಡಾಕ್ಟರ್ ಆದ್ರೂ ಅಷ್ಟೇ ಡೆಫಿನೆಟ್ಲಿ ಅಲ್ಲಿ ಪೇಷಂಟ್ಸ್ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಬೇಕು. ಒಬ್ಬ ಡಿಸೈನರ್ ಆದ್ರೂ ಅಷ್ಟೇ ಯೂಸರ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಅವ್ರಿಗೆ ಡಿಸೈನ್ ಮಾಡಬೇಕು, ಆಯಿತಾ. ನೀವು ಲಾ ಫೀಲ್ಡಿಗೆ ಎಂಟರ್ ಆದರೆ ಡೆಫಿನೆಟ್ಲಿ ನೀವಲ್ಲಿ ಜನದ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಎಲ್ಲ ಫೀಲ್ಡಲ್ಲೂ ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ. ಬಟ್ ನಿಮ್ಮ ಕರಿಯರ್ ಪಾತ್ ನಿಮಗೆ ಯಾವುದು ಬೆಸ್ಟ್ ಅಂತ ನನಗನ್ನಿಸ್ತಾ ಇದೆ ಅಂತ ಅಂದರೆ ನಿಮಗೆ ಹೀಲಿಂಗ್ ಪ್ರೊಫೆಷನ್ಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೀಲಿಂಗ್ ಪ್ರೊಫೆಷನ್ಸ್ ಅಂತ ಅಂದರೆ ಡಾಕ್ಟರ್, ಥೆರಪಿಸ್ಟ್, ಸೈಕಾಲಜಿಸ್ಟ್, ಹೀಲಿಂಗ್ ಪೀಪಲ್. ಯಾಕಂದರೆ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಡೆಫಿನೆಟ್ಲಿ ನೀವು ಆಸ್ಟ್ರಾಲಜಿಗೂ ಕೂಡ ಎಂಟರ್ ಆಗ್ಬೋದು, ಬಿಕಮಿಂಗ್ ಆನ್ ಆಸ್ಟ್ರಾಲಜರ್, ಇಲ್ಲ ಟ್ಯಾರೋ ಕಾರ್ಡ್ ರೀಡರ್, ರೇಕಿ ಹೀಲರ್, ಶಾಮನಿಕ್ ಹೀಲರ್, ಇಲ್ಲ ಅಂತಂದರೆ ಸ್ಪಿರಿಚುವಲ್ ಮಾಸ್ಟರ್, ಪ್ರಾಣಿಕ್ ಹೀಲರ್, ನ್ಯೂಮರಾಲಜಿ. ಡೆಫಿನೆಟ್ಲಿ ನಿಮ್ಮ ಮೈಂಡ್ಸೆಟ್, ನಿಮ್ಮ ಇಂಟ್ಯೂಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಯು ಆರ್ ಗುಡ್ ವಿತ್ ನಂಬರ್ಸ್ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಅದರಲ್ಲಿ ತುಂಬ ಚಾಲೆಂಜಿಂಗ್ ಇದಿರಬೇಕು, ಆಯಿತಾ. ಸೊ ಐ ಫೀಲ್ ನೀವು ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಕೊತೀನಿ ದ್ಯಾನ್ ಆಫ್ಲೈನ್, ಬಿಕಾಸ್ ಯು ಆರ್ ಅ ವೆರಿ ಎಮೋಷ್ನಲ್ ಪರ್ಸನ್. ಅಂದರೆ ನಿಮಗೆ ಒಬ್ಬರೇ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ದ್ಯಾನ್ ತುಂಬ ಜನದ ಮಧ್ಯೆ ಇರೋಕ್ಕಿಂತ ನೀವು ಒಬ್ಬರೇ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಇಂಡಿಪೆಂಡೆಂಟಾಗಿ ಚೆನ್ನಾಗಿ ಮಾಡ್ತೀರಾ. ನೀವು ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ಬೋದು ಫ್ಯೂಚರಲ್ಲಿ. ನಿಮ್ಮ ಫ್ಯೂಚರ್ ಪ್ರಾಬಬಿಲಿಟೀಸ್ನು ಇಟ್ಕೊಂಡ್ಬಿಟ್ಟು ನಾನೀಗ ಗೈಡೆನ್ಸ್ ಕೊಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೆಸ್ಟ್ ಕರಿಯರ್ ಪಾತ್ ಅಂತ, ಆಯಿತಾ. ಫಸ್ಟ್ ಕರಿಯರ್ ಪಾತ್ ನಾನು ನಿಮ್ಗೆ ಹೇಳೋದು ಹೀಲಿಂಗ್ ಪ್ರೊಫೆಷನ್ಸ್. ಅಂದರೆ ಡಾಕ್ಟರ್, ಸೈಕಾಲಜಿಸ್ಟ್, ಥೆರಪಿಸ್ಟ್, ಆಸ್ಟ್ರಾಲಜರ್, ಟ್ಯಾರೋ ಕಾರ್ಡ್ ರೀಡರ್, ರೇಕಿ ಹೀಲರ್, ಶಾಮನಿಕ್ ಹೀಲಿಂಗ್, ಮತ್ತು ಪ್ರಾಣಿಕ್ ಹೀಲಿಂಗ್, ಆಲ್ಸೋ ನ್ಯೂಮರಾಲಜಿ. ಈ ಥರ ಕರಿಯರ್ ಪಾತ್ ಡೆಫಿನೆಟ್ಲಿ ಹೋಗಿ. ಐ ನೋ ನೀವು ಈ ಥರ ಪಾತ್ಸ್ಗಳನ್ನ ಚೂಸ್ ಮಾಡುವಾಗ ನಿಮಗೆ ತುಂಬ ಜನ ಕನ್ಫ್ಯೂಸ್ ಮಾಡ್ಬೋದು. ಅಂದರೆ ಅಯ್ಯೋ ಅದೆಲ್ಲ ಏನಕ್ಕೆ ಹೋಗ್ತೀಯಾ, ಇಂಜಿನಿಯರು, ಡಾಕ್ಟರ್ ಆ ಥರ ಏನಾರು ಆಗ್ಬೋದು ಅಂತ ಯಾವ ಇಲ್ಯೂಷನ್ಗೂ ಹೋಗಬೇಡಿ, ಅರ್ಥ ಆಯ್ತಾ. ನಿಮ್ಮ ಮೈಂಡಿಗಿಂತ ನಿಮ್ಮ ಹಾರ್ಟ್ ಮಾತನ್ನ ಕೇಳಿ, ನಿಮ್ಮ ಇಂಟ್ಯೂಷನ್ನ ಕೇಳಿ ಕೂತ್ಕೊಂಡು ನಿಮ್ಮ ಚೈಲ್ಡ್ಹುಡ್ ಪ್ಯಾಷನ್ಸ್ನ ಸ್ವಲ್ಪ ರಿಫ್ಲೆಕ್ಟ್ ಮಾಡಿ ಈ ಪಾತ್ನ ಚೂಸ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ನಿಮ್ಮ ಕರಿಯರಲ್ಲಿ. ಆ್ಯಂಡ್ ಮೇಕ್ ಶ್ಯೂರ್ ಆ ಕರಿಯರು ನಿಮಗೆ ಹಾರ್ಟ್ಫುಲಿ ಕನೆಕ್ಟೆಡ್ ಆಗಿರಬೇಕು, ನಿಮ್ಮ ಇಂಟ್ಯೂಷನಿಗೆ ಕನೆಕ್ಟೆಡ್ ಆಗಿರಬೇಕು. ಆ್ಯಂಡ್ ನೀವೇ ಮುಂದಕ್ಕೆ ಒಂದು ಆನ್ಲೈನ್ ಬಿಸ್ನೆಸ್ ಆ ಥರ ಎಲ್ಲ ಮಾಡೋ ಅಂಥ ಕೆಪಾಸಿಟಿ ಇರಬೇಕು. ಆಲ್ಸೋ ನಿಮಗೆ ಈವನ್ ಬಿಕಮಿಂಗ್ ಲೈಕ್ ಅ ವೆಟರಿಯನ್ ಡಾಕ್ಟರ್, ಇಲ್ಲ ಡಾಗ್ ಕೇರ್ ಮಾಡೋ ಅಂಥ ಡಾಕ್ಟರ್ ಆಗಲಿ, ಆ ಥರ ಡಾಕ್ಟರ್ ಪ್ರೊಫೆಷನ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮೇ ಬಿ ಡಾಗ್ಸ್ನ ಕೇರ್ ಮಾಡೋಂಥ NGOs ನೀವು ಸೆಟಪ್ ಮಾಡ್ಬೋದು. ಸೊ ನೀವು ಬಿಸ್ನೆಸ್ ಡೈರೆಕ್ಷನಲ್ಲಿ ಕೂಡ ಹೋಗ್ಬಿಟ್ಟು, ಇಲ್ಲಾಂದರೆ ಈ ಥರ ಸ್ಪೆಷಲಿ ನಿಮಗೆ ಬಿಸ್ನೆಸ್ ಆಲ್ಸೋ ಚೆನ್ನಾಗಿ ಮಾಡ್ತೀರಾ, ಬಟ್ ನಿಮಗೆ ಎಮೋಷ್ನಲ್ ಹೀಲಿಂಗ್ ಕರಿಯರ್ಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪೆಟ್ ಕೇರ್ ಮಾಡೋ ಅಂಥ ಕರಿಯರ್ ಪಾತ್ಗೆ ಹೋಗೋದಾಗಲಿ, ಇಲ್ಲ ವೆಟರಿಯನ್ ಡಾಕ್ಟರ್ ಆಗೋದಾಗಲಿ, ಆ ಥರ ಕರಿಯರ್ ಆಪ್ಷನ್ಸು ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಕರಿಯರ್ ಪಾತಲ್ಲಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಂಥ ಪಾತ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆ ಥರ ಚೂಸ್ ಮಾಡಿ. ಆ್ಯಂಡ್ ಹೀಲಿಂಗ್ ಪ್ರೊಫೆಷನ್ಸ್ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಕಪ್ಸ್ ಆರ್ ಮೇಜರ್ ಡೆಫಿನೆಟ್ಲಿ. ಮತ್ತು ಸ್ವಲ್ಪ ಪ್ರಾಕ್ಟಿಕಲ್ ಸೈಡು ಇರಬೇಕು ಅದರಲ್ಲಿ. ಆ್ಯಸ್ ಐ ಸೈಡ್ ಹೀಲಿಂಗ್ ಪ್ರೊಫೆಷನ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ ಕರಿಯರ್ ಆಪ್ಷನ್ಸ್, ಡೆಫಿನೆಟ್ಲಿ ಅದನ್ನು ರಿಸರ್ಚ್ ಮಾಡಿ, ಆಯಿತಾ. ಸೊ ಇವಾಗ ಗೈಡೆನ್ಸ್ ಕಾರ್ಡ್ ಪುಲ್ ಮಾಡೋಣ. ನಿಮ್ಗೇನು ಗೈಡೆನ್ಸ್ ಗೊತ್ತಾಗಬೇಕು ನಿಮ್ಮ ಕರಿಯರ್ ವೈಸ್ ಅಂತ. ಓಕೆ, ಸೊ
ಸೊ ನಾನು ಏನು ಗೈಡೆನ್ಸ್ ನೋಡ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ಟ್ರೂ ಪೊಟೆನ್ಷಿಯಲ್ನ ಅನ್ಲಾಕ್ ಮಾಡಿ ಮುಂದಕ್ಕೆ ಹೋಗಿ, ಆಯಿತಾ. ತುಂಬ ಅಂದರೆ ಯೋಚನೆ ಮಾಡಬೇಡಿ, ನಿಮ್ಮ ಹತ್ರ ತುಂಬ ಪೊಟೆನ್ಷಿಯಲ್ ಇದೆ, ಎಲ್ಲ ಕೀನು ನಿಮ್ಮ ಹತ್ರನೇ ಇದೆ. ಆ ಪೊಟೆನ್ಷಿಯಲ್ನ ದಾಟ್ಬಿಟ್ಟು ಮುಂದಕ್ಕೆ ಹೋಗಿ, ಅರ್ಥ ಆಯ್ತಾ. ನಿಮ್ಮ ಹತ್ರನೇ ಕೀ ಇದೆ, ಜಸ್ಟ್ ನೀವು ನಿಮ್ಮ ಫಿಯರ್ಸ್ನ ಓವರ್ಕಮ್ ಮಾಡಿ ವರ್ಕ್ ಮಾಡಿ, ಆಯಿತಾ. ಸೊ ಇದು ನಿಮ್ಮ ಗೈಡೆನ್ಸ್, ಇದು ನಿಮ್ಮ ಪೈಲ್ 1 ರೀಡಿಂಗ್. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚೇಂಜ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ನಮ್ಗೆ ಈ ಥರ ಮತ್ತಷ್ಟು ವಿಡಿಯೋ ನೋಟಿಫೈ ಆಗ್ತಾ ಇರುತ್ತೆ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ, ಬಾಯ್. ಹೆಲೋ ಗ್ರೂಪ್ 2. ಸೊ ನಿಮಗೆ ನೋಡೋಣ ನಿಮ್ಗೆ ಯಾವುದು ಬೆಸ್ಟ್ ಕರಿಯರ್ ಪಾತ್ ಅಂತ. ಸೊ ಕಾರ್ಡ್ಸ್ನ ಶಫಲ್ ಅಪ್ ಮಾಡ್ತಾ ಬರ್ತೀನಿ, ನೋಡೋಣ ನಿಮ್ಗೆ ಯಾವ್ದು ಬೆಸ್ಟ್ ಕರಿಯರ್ ಪಾತ್ ಅಂತ. करियर बेस्ट करियर पाथ पाइल 2 गए आप तो. Okay my friends, ಡೆಫಿನೆಟ್ಲಿ ಮೈ ಫ್ರೆಂಡ್ಸ್, ನಿಮಗೆ ಯಾವುದು ಕರಿಯರ್ ಪಾತ್ ಬೆಸ್ಟ್ ಅಂತ ನನಗೆ ಅನಿಸ್ತಾ ಇದೆ ಅಂತಂದರೆ, ನೀವು ತುಂಬ ಪ್ರಾಕ್ಟಿಕಲ್ ಫೀಲ್ಡ್ಸ್ ಅಂದರೆ ಐ ಫೀಲ್ ನೀವು ರೈಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ ಅನಿಸುತ್ತೆ. ಡೆಫಿನೆಟ್ಲಿ ನೀವು ಒಬ್ಬ ಒಳ್ಳೆ ಕನ್ಸಲ್ಟೆಂಟ್ ಆಗ್ಬೋದು. ಅಂತ ಅಂದರೆ ಜನಕ್ಕೆ ಟೀಚ್ ಮಾಡೋದಾಗಲಿ, ಲೈಕ್ ಹೆಲ್ಪ್ ಮಾಡೋದಾಗಲಿ, ಆ ಥರ ಕರಿಯರ್ ಪಾತ್ ತುಂಬ ಚೆನ್ನಾಗಿರುತ್ತೆ. ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ. ಡೆಫಿನೆಟ್ಲಿ ಗೋ ವಿತ್ ಕಂಟೆಂಟ್ ಕ್ರಿಯೇಟಿಂಗ್ ಕಾಂಟೆಂಟ್ಸ್ ಆನ್ ಯೂಟ್ಯೂಬ್. ದಿಸ್ ಇಸ್ ಪಾರ್ಟ್ ಆಫ್ ಯುವರ್ ಕರಿಯರ್ ಪಾತ್. ಬಟ್ ದ ಬೆಸ್ಟ್ ಕರಿಯರ್ ಪಾತ್ ಯು ಕ್ಯಾನ್ ಗೋ ಇಸ್, ನಿಮಗೆ ತುಂಬ ಪ್ರಾಕ್ಟಿಕಲ್ ಫೀಲ್ಡ್ಸ್ ತುಂಬ ಚೆನ್ನಾಗಿರುತ್ತೆ. ಆಲ್ಸೋ ಲಾ ಫೀಲ್ಡ್ ಜಸ್ಟಿಸ್ ಬಂದಿದೆ, ನಿಮಗೆ ಲಾ ಫೀಲ್ಡ್ ತುಂಬ ಚೆನ್ನಾಗಿ ಮಾಡ್ತೀರ. ಅಂದರೆ ನೀವು ಈ ಲಾಯರ್, ಜಡ್ಜ್ ಆ ಪಾತಲ್ಲಿ ಹೋದರೆ ತುಂಬ ಚೆನ್ನಾಗಿ ಮಾಡ್ತೀರಾ. ಮತ್ತು ವೆರಿ ಪ್ರಾಕ್ಟಿಕಲ್ ಯೆಟ್ ಅಪ್ಸ್ಕಿಲ್ಲಿಂಗ್ ಫೀಲ್ಡ್. ಅಂದರೆ ನಿಮಗೆ ತುಂಬ ಚಿಲ್ಡ್ರನ್ನು ಕೂಡ ಇನ್ವಾಲ್ವ್ ಆಗಿರಬೇಕು. ಐ ಫೀಲ್ ನೀವು ಡಾಕ್ಟರ್, ಪೀಡಿಯಾಟ್ರಿಷಿಯನ್ ಆ ಥರ ಆಗ್ಬೋದು. ಇಲ್ಲಾಂದರೆ ಸೈಕಾಲಜಿ ಓದ್ಬಿಟ್ಟು ನೀವು ಈ ರಿಲೇಷನ್ಶಿಪ್ ಅಡ್ವೈಸರ್, ರಿಲೇಷನ್ಶಿಪ್ ಕನ್ಸಲ್ಟೆಂಟ್ ಆ ಥರ ಪಾತ್ ಡೈರೆಕ್ಷನಲ್ಲೂ ಹೋಗ್ಬೋದು ಅಂತ ನಾನು ಗೈಡ್ ಮಾಡ್ತೀನಿ. ಆಲ್ಸೋ ನೀವು ವೆಟರಿಯನ್ ಡಾಕ್ಟರ್ ಆ ಥರದಕ್ಕೂ ಆಗ್ಬೋದು. ಯಾ ಡೆಫಿನೆಟ್ಲಿ ಒಬ್ಬ ಕೌನ್ಸಿಲರ್, ಅಡ್ವೈಸರ್ ರೋಲ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ. ಕರಿಯರ್ ಪಾತ್ ವೈಸ್ ಗೋ ವಿತ್ ವೆರಿ ಪ್ರಾಕ್ಟಿಕಲ್ ಫೀಲ್ಡ್ಸ್. ಅಂದರೆ ಈ ಆರ್ಕಿಟೆಕ್ಚರ್ ಪ್ರೊಫೆಷನ್, ಮತ್ತು ಸೈಕಾಲಜಿಸ್ಟ್, ಇಲ್ಲಾಂದರೆ ಜಡ್ಜ್, ಬಿಕಮಿಂಗ್ ಲಾಯರ್, ಜಸ್ಟಿಸ್ ಫೀಲ್ಡ್ ಆ ಥರ ಫೀಲ್ಡ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ. ಸೈಕಾಲಜಿಯಲ್ಲಿ ಓದ್ಬಿಟ್ಟು ನೀವು ರಿಲೇಷನ್ಶಿಪ್ ಅಡ್ವೈಸರ್ ಹೇಳಿದ್ನಲ್ಲ ಆ ಥರದಕ್ಕೂ ಹೋಗ್ಬೋದು. ಹೀಲಿಂಗ್ ಫೀಲ್ಡ್ಸ್ಗಿಂತ ಐ ಫೀಲ್ ಲೈಕ್ ತುಂಬ ಹೀಲ್ ಅಂದರೆ ನೀವು ಟಚ್ ಮಾಡಿ ಹೀಲ್ ಮಾಡೋಕ್ಕಿಂತ ಐ ಫೀಲ್ ಲೈಕ್ ತುಂಬ ಪ್ರಾಕ್ಟಿಕಲಾಗೆ ಜನಕ್ಕೆ ಅಡ್ವೈಸ್ ಮಾಡಿ ಹೆಲ್ಪ್ ಮಾಡೋಂಥ ಪ್ರೊಫೆಷನ್ಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಡೆಫಿನೆಟ್ಲಿ ನೀವು ಬಿಸ್ನೆಸ್ ಇದಕ್ಕೂ ಕೂಡ ಹೋಗಿ ಜನಕ್ಕೆ ಹೇಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡೋದು, ಬ್ಯಾಂಕಿಂಗ್, ಫೈನಾನ್ಸಸ್, ಬ್ಯಾಂಕಿಂಗ್ ಮ್ಯಾನೇಜರ್, ಇಲ್ಲ ಅಂತ ಅಂದರೆ ಲೈಕ್ ಬಿಸ್ನೆಸ್ ಮ್ಯಾನೇಜರ್ ಆ ಥರದ್ದು ಬಿಸ್ನೆಸ್ ಪ್ರೊಫೆಷನ್ ವೈಸ್ ಕೂಡ ಹೋದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನಿ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತೀರಿ, ನಿಮ್ಗೆ ಆ ಕೆಪಾಸಿಟಿ ಆಲ್ರೆಡಿ ಇದೆ. ಸೊ ಇಂಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕರಿಯರ್ಸ್ ಅದು ಕೂಡ ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ದೀಸ್ ಆರ್ ದ ಬೆಸ್ಟ್ ಕರಿಯರ್ ಆಪ್ಷನ್ಸ್ ಅಂತ ನಾನು ನೋಡ್ತಾ ಇರೋದು. ಸೊ ಇವಾಗ ನಿಮಗೆ ಗೈಡೆನ್ಸ್ ನೋಡೋಣ, ಏನು ಗೈಡೆನ್ಸ್ ಕೊಡ್ಬೋದು ನಿಮಗೆ ಅಂತ. ಓಕೆ, 5-2ಗೆ ಏನು ಗೈಡೆನ್ಸ್ ಕೊಡ್ಬೋದು ಆ ಕರಿಯರ್ಗೆ. ಸಿಮಿಲರ್ ಎನರ್ಜಿ ಟು ಪೈಲ್ 1 ಅನಿಸ್ತಾ ಇದೆ. ನಿಮಗೆ ಪೈಲ್ 1ಗೆ ಕನೆಕ್ಟ್ ಆಗಿದ್ದೆ, ಡೆಫಿನೆಟ್ಲಿ ಪೈಲ್ 1 ಕೂಡ ನೋಡಿ. ನಿಮ್ಮ ಹತ್ರನೇ ಎಲ್ಲ ಪೊಟೆನ್ಷಿಯಲ್ ನಿಮ್ಮ ಹತ್ರ ಆಲ್ರೆಡಿ ಇದೆ. ನೀವು ನನಗೆ ಅನಿಸ್ತಾ ಇರೋದು ನೀವು ಮನಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತೀರಾ. ಡೆಫಿನೆಟ್ಲಿ ಗೋ ಅಹೆಡ್. ಅಂದರೆ ಮನಿ ವೈಸ್ ಅಂದರೆ ಬಿಸ್ನೆಸ್ ಡೈರೆಕ್ಷನ್, ಕರಿಯರ್ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ. ಗೈಡೆನ್ಸ್ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿ, ಅರ್ಥ ಆಯ್ತಾ. ಸ್ವಲ್ಪ ಯೋಚನೆ ಮಾಡಿ ಅನಾಲಿಸಿಸ್ ಮಾಡಿ ಈ ಪಾತ್ರದಲ್ಲಿ ಮುಂದಕ್ಕೆ ಹೋಗಿ. ನಿಮ್ಮ ಹತ್ರ ಎಲ್ಲ ಟ್ರೂ ಪೊಟೆನ್ಷಿಯಲ್ ಇದೆ, ಹೆದರಬೇಡಿ, ಅರ್ಥ ಆಯ್ತಾ. ಹೆದರಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ.
ಚೆನ್ನಾಗೇ ಮಾಡ್ತೀರಾ, ಫೈನಾನ್ಷಿಯಲ್ ಕರಿಯರ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ಇದು ನಿಮಗೆ ಗೈಡೆನ್ಸ್ ಕೊಡ್ತೀನಿ. ಸೊ